ಕೇಸಲ್ಲಿ ಲಾಕ್ ಆಗಿರುವಂತಹ ಡಿ ಗ್ಯಾಂಗ್ಗೆ ದೊನ್ನೆ ಬಿರಿಯಾನಿ ನೋಡಿ ರಾಜಾತಿಥ್ಯನೇ ಸಿಗ್ತಾ ಇದೆ ಜೈಲಲ್ಲಿ. ದರ್ಶನ್ ಸೇರಿ 12 ಆರೋಪಿಗಳಿಗೆ ದೊನ್ನೆ ಬಿರಿಯಾನಿ ವ್ಯವಸ್ಥೆ ಅಂತೆ. ರಾತ್ರಿ ಊಟಕ್ಕೆ ದೊನ್ನೆ ಬಿರಿಯಾನಿಯನ್ನ ಪೊಲೀಸರು ವ್ಯವಸ್ಥೆ ಮಾಡಿರೋದು. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿರುವ 13 ಆರೋಪಿಗಳು ಹೊರಭಾಗದಿಂದ ದರ್ಶನ್ ಮತ್ತು ಆರೋಪಿಗಳಿಗೆ ಊಟದ ವ್ಯವಸ್ಥೆಯನ್ನ ಮಾಡಿದ್ದಾರೆ. ಬ್ಯಾಗ್ಗಳಲ್ಲಿ ದೊನ್ನೆ ಬಿರಿಯಾನಿಯನ್ನ ತರಿಸ್ಕೊಟ್ಟಿದ್ದಾರೆ ಪೊಲೀಸರು. ಬೆಂಗಳೂರಿನ ಅನ್ನಪೂರ್ಣೇಶ್ವರಿ ಠಾಣೆಗೆ ಡಿಸಿಪಿ ಗಿರೀಶ್ ಅವರು ಬಂದಿದ್ದಾರೆ. ನೋಡಿ ರಾಜಾತಿಥ್ಯವೇ ಸಿಗ್ತಾ ಇದೆ. ಜೈಲಲ್ಲೂ ಕೂಡ ಪೊಲೀಸ್ ಸ್ಟೇಷನ್ ಕೂಡ ರಾಜಾತಿಥ್ಯ. ದರ್ಶನ್ ಅಂಡ್ ಗ್ಯಾಂಗ್ಗೆ ದೊನ್ನೆ ಬಿರಿಯಾನಿ ರಾತ್ರಿ ಊಟಕ್ಕೆ. ನೋಡಿ ಕೋರ್ಟಿಂದ ಬಂದಾದ್ರು ನೋಡಿ ಗಮನಿಸ್ತಾ ಇದ್ದೀರಾ. 2 ಬ್ಯಾಗ್ಗಳಲ್ಲಿ ದೊನ್ನೆ ಬಿರಿಯಾನಿ ಬಾಕ್ಸ್, 4 ಬ್ಯಾಗು. 12 ಆರೋಪಿಗಳಿಗೆ ದೊನ್ನೆ ಬಿರಿಯಾನಿ ವ್ಯವಸ್ಥೆ. ಏನು ತಿಂತೀರಾ ಊಟಕ್ಕೆ ಅಂತ ಕೇಳಿರ್ತಾರೆ ಪೊಲೀಸರು. ಬಿರಿಯಾನಿ ಬೇಕು ಅಂದಿರ್ತಾರೆ. ಸೊ ಬಿರಿಯಾನಿಯನ್ನೇ ತರಿಸ್ಕೊಟ್ಟಿದ್ದಾರೆ. ನೋಡಿ ರಾಜಾತಿಥ್ಯ. ಪೊಲೀಸ್ ಸ್ಟೇಷನ್ನ ಒಳಭಾಗದಲ್ಲೂ ಕೂಡ ದರ್ಶನ್ ಅಂಡ್ ಗ್ಯಾಂಗ್ಗೆ ರಾಜಾತಿಥ್ಯವನ್ನ ಮಾಡ್ತಾ ಇರೋದು ಗಮನಿಸ್ತಾ ಇದ್ದೀವಿ. ಎಲ್ಲರಿಗೂ ಕೂಡ ಇದೇ ರೀತಿ ತರಿಸ್ಕೊಡ್ತಾರ ಹೆಂಗೋ ಗೊತ್ತಿಲ್ಲ ಪೊಲೀಸವರು. ನೋಡಿ ದೊನ್ನೆ ಬಿರಿಯಾನಿ ಬಾಕ್ಸ್ಗಳನ್ನ ಇಟ್ಕೊಂಡು ನಿಂತಿದ್ದಾನೆ ಒಬ್ಬ ಯುವಕ ಅಲ್ಲಿ. ಸುಮಾರು ಒಂದು 12ರಿಂದ 13 ಬಾಕ್ಸ್ ಇರಬೇಕು ಗಮನಿಸ್ತಾ ಇದ್ದೀವಿ. ಇಬ್ಬರು ಎರಡೂ ಕೈಯಲ್ಲೂ ಕೂಡ ಒಂದೊಂದು ಬ್ಯಾಗನ್ನು ಇಟ್ಕೊಂಡು ಪೊಲೀಸ್ ಸ್ಟೇಷನ್ನ ಒಳಭಾಗಕ್ಕೆ ಹೋಗ್ತಾ ಇದ್ದಾರೆ ಇಬ್ಬರು ಯುವಕರು. ದೊನ್ನೆ ಬಿರಿಯಾನಿ ಬಾಕ್ಸ್ಗಳು. ಕೊಲೆ ಕೇಸಲ್ಲಿ ಲಾಕ್ ಆಗಿದ್ದಾರೆ. ಈಗಾಗಲೇ 6 ದಿನಗಳ ಕಾಲ ಪೊಲೀಸ್ ಕಸ್ಟಡಿ. ರಾತ್ರಿ ಊಟಕ್ಕೆ ದೊನ್ನೆ ಬಿರಿಯಾನಿ. ದರ್ಶನ್ ಸೇರಿ 12 ಆರೋಪಿಗಳಿಗೆ ದೊನ್ನೆ ಬಿರಿಯಾನಿ ವ್ಯವಸ್ಥೆ ಮಾಡಿದ್ದಾರೆ ಅನ್ನಪೂರ್ಣೇಶ್ವರಿ ನಗರ ಪೊಲೀಸರು. ನೋಡಿ ಬಿರಿಯಾನಿ ಬಾಕ್ಸ್ಗಳನ್ನು ಇಟ್ಕೊಂಡು ಇಬ್ಬರು ಯುವಕರು ಆ ಕೈಲೊಂದು ಈ ಕೈಲೊಂದು, ಎರಡೂ ಕೈಯಲ್ಲೂ ಒಂದೊಂದು ಬಿರಿಯಾನಿ ಬಾಕ್ಸ್ಗಳನ್ನು ಇಟ್ಕೊಂಡು ಪೊಲೀಸ್ ಸ್ಟೇಷನ್ನ ಒಳಭಾಗಕ್ಕೆ ಹೋಗ್ತಾ ಇರುವಂಥ ದೃಶ್ಯಾವಳಿಗಳು. ಒಂದು 15ರಿಂದ 20 ಬಾಕ್ಸ್ ಅಂತೂ ಇದೆ. ಪೊಲೀಸರಿಗೂ ಸೇರಿಸಿ ತರಿಸಿರೋದಂತ ಅನ್ಸುತ್ತೆ. ನೋಡಿ ಎಲ್ಲ ಆರೋಪಿಗಳಿಗೂ ಕೂಡ ಇದೇ ರಾಜಾತಿಥ್ಯ ಮಾಡಿದ್ರೆ ಜೈಲಿಗೂ ಮನೆಗೂ ಏನು ವ್ಯತ್ಯಾಸನೇ ಇರಲ್ಲ ಅನ್ಸುತ್ತೆ. ಆರಂಭದಲ್ಲೇ ಮೊದಲ ದಿನವೇ ಅದು ಕೊಲೆ ಆರೋಪಿಗಳಿಗೆ ದೊನ್ನೆ ಬಿರಿಯಾನಿ ವ್ಯವಸ್ಥೆ. ನೋಡಿ ರಾಜಾತಿಥ್ಯ. ಜನ ಇನ್ನೇನು ಪ್ರಶ್ನೆ ಮಾಡದೆ ಇನ್ನೇನು ಮಾಡ್ತಾರೆ ಹೇಳಿ. ನೋಡಿ